ಫಸ್ಟ್ಲಿ ನಾನು ಗ್ರನೈಟ್ ಬಿಸ್ನೆಸ್ ಮಾಡೋಕ್ಕೆ ಅಂತ ಹೇಳಿದಾಗ ಇಲೀಗಲ್ ಗ್ರನೈಟ್ ಅಂತ ಹೇಳಿ ನನ್ನ ಫೋಟೋನೇ ಬಂದುಬಿಟ್ಟಿತ್ತು. ನಮ್ಮ ತಂದೆಯವ್ರು ಬಂದು ಅವಾಗ ಹೇಳಿದ್ರು ಇದೇನು ಮಾಡೋದೇ ಬಿಟ್ಬಿಡು. ನನಗೇನಂದ್ರೆ ಇಲ್ಲ ನಾನೇನೋ ಬೇರೆ ಬಿಸ್ನೆಸ್ ಮಾಡ್ತೀನಿ, ನನಗೆ ಯಾಕೆ ಹಿಂಗೆಲ್ಲ ಹೇಳಿದ್ರು ಈ ಕಡೆ ಎಲ್ಲ ಆಗ್ತಿದ್ದಾರೆ ಅಂತ. ಅಲ್ಲ ಕೆಲವು ಹೌದು ಅವ್ರು ಯಾವುದೋ ಒಂದು ಫಂಕ್ಷನ್ಗೆ ಹೋದಾಗ ಅಲ್ಲೆಲ್ಲ ಸ್ಟೇಜಲ್ಲಿ ಹಾಕಿದ್ರು. ಆವಾಗ ನಾನು ಇನ್ನೂ ಸಿನಿಮಾಲ್ ಆ್ಯಕ್ಟ್ ಮಾಡ್ತಿರಲಿಲ್ಲ, ಏನಿಲ್ಲ, ಸುಮ್ಮನೆ ಕನ್ನಡ ಕೂರ್ಕೊಂಡು ಅಲ್ಲಿ ಕಿರಿಕ ನಾನು ಮೈಕೆಲ್ಲ ಕೆಳಗೆಲ್ಲ ಹಿಡಿದು ಬಂದು ಹೊಡೆಯೋಕೆಲ್ಲ ಹೋಗ್ಬಿಟ್ಟಿದ್ದೀನಿ. ನಿನ್ನ ಕೆಲಸ ಏನಿದೆ ನೀನು ನನಗೇನಂದರೆ ಅದು ನನ್ನ ಬಿಸ್ನೆಸ್ಸು. ಅಕಸ್ಮಾತ್ ಏನಾದರೂ ಇಲ್ಲೀಗಲ್ ಆಗಿದ್ರೆ ಅದಕ್ಕೆ ಲಾ ಆ್ಯಂಡ್ ಆರ್ಡ್ರ್ ಇದೆ. ಆಚೆ ಕಡೆ ಇರೋನು ಯಾರು ಕಮೆಂಟ್ ಮಾಡೋಕ್ಕೆ, ಫಾರ್ ವಾಟ್ ಅಂತ ನನ್ನ ಮನ್ಸಿಗೆ ಅನ್ಸೋದು. ಸೊ ಐ ವೆಂಟ್ ಥ್ರೂ ಅ ಲಾಟ್ ಆಫ್ ಪೇನ್, ಎಸ್ಪೆಷಲಿ ಆ ಟೈಮಲ್ಲಿ ಏನೋ ಪೇಪರ್ ಹಾಕೊಂಡ್ರೆ ಅದು ಓಕೆ ಬಿಡಿ. ನಮ್ಮ ತಂದೆ ಕಿಡ್ನ್ಯಾಪ್ ಆದಾಗ ಆ ನ್ಯೂಸ್ನ ಇದಕ್ಕೆ ರಿಲೇಟ್ ಮಾಡಿದಾಗ್ಲಂತೂ ನನಗೆ ಸಿಕ್ಕಾಪಟ್ಟೆ ನೋವಾಯಿತು. ನಾನು ನೈಟ್ ಬಿಸ್ನೆಸ್ ಮಾಡ್ತಿದ್ದಿದ್ದು ಕನಕಪುರದಲ್ಲಿ, ಇಲ್ಲ ಚಾಮರಾಜನಗರದಲ್ಲಿ ಮಾಡ್ತಿದ್ದಾರೆ ಅಂತ ಅಲ್ಲೇನೋ ಆಗ್ತಿತ್ತಂತ ಇಲ್ಲ. ಅಲ್ಲ ಕಣ ನನಗೆ ಅಷ್ಟು ಬುದ್ಧಿ ಇಲ್ವ, ನಾನೇನು ಮಾಡ್ತೀನಿ.